ಮೆಡಲ್ ಫಸ್ಟ್ ಪ್ರೈಸ್ ಅಲ್ಲ. ಒಬ್ಬ ತಂದೆ ತಾಯಿ 25 ವರ್ಷದ ಪರಿಶ್ರಮಕ್ಕೆ ಬೆಲೆ ಕಟ್ತಾ ಇದ್ದಾರೆ. ಅವ್ರು ಕಟ್ಟಕ್ಕಾಗುತ್ತಾ? ಒಬ್ಬ ತಂದೆ ತಾಯಿಯ ಬೆಲೆಗೆ ಕಟ್ಟಕ್ಕಾಗುತ್ತಾ? ಬೆವರಿನ ಬೆವರಿಗೆ ಆಗಲ್ಲ. ಸೊ ನಮಗೆ ಗೋಲ್ಡ್ ಮೆಡಲ್ ಬೇಕು, ಗೋಲ್ಡ್ ಮೆಡಲ್ ಕೊಡ್ಲಿ. ನಮಗೆ ಕ್ಯಾಶ್ ಬೇಡ, ಬೇಕು ಕ್ಯಾಶ್ ನಾವೇ ಸೇರಿಸ್ಕೊಡ್ತೀವಿ ಅವ್ರಿಗೆ. ನಮಗೆ ಗೋಲ್ಡ್ ಮೆಡಲ್ ಕೊಡ್ಲಿ. ಪ್ರತಿ ವರ್ಷ ಹೆಂಗ್ ನಡ್ಸ್ಕೊಂಡು ಹೋಗ್ತಿದ್ರು ಹಾಗೆ ಈ ವರ್ಷ ನಡ್ಸ್ಕೊಂಡು ಹೋಗ್ಬೇಕು. ನಮ್ಗೆ ತಿರ್ಗಾ ಘಟಿಕೋತ್ಸವ ಮಾಡಿ ಅಂತ ನಾವು ಕೇಳ್ತಿಲ್ಲ. ನಮ್ಗೆ ಏನ್ ಬರಬೇಕು ಅದನ್ನ ನಮಗೆ ತಲುಪಿಸಿದ್ರೆ ಸಾಕಾಗಿದೆ. ಕಟ್ಟಿದ ಸರ್, ಕಟ್ಟಿದೆ. ಕಾನ್ವೊಕೇಶನ್ ಫೀಸ್ ಎಲ್ಲ ಕಟ್ಟಿದೀವಿ. ಆದ್ರೂ ಯಾಕೆ ಹಿಂಗ್ ಮಾಡಿದ್ದಾರೆ ಅಂತ ಹೋದ್ರೆ, ಪ್ರತಿ ವರ್ಷ ಆಗಸ್ಟ್ ಅಲ್ಲಿ ನಡೆಯೋ ಕಾನ್ವೊಕೇಶನ್ ಈ ವರ್ಷ ಇದ್ರೊಳಗೆ ಮಾಡಿದ್ದಾರೆ, ಜೂನ್ ಅಲ್ಲಿ ಮಾಡಿದ್ದಾರೆ. ಏನಕ್ಕೆ ಅಂತ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಹೌದು, ತರಾತುರಿತಿನಲ್ಲಿ ಮಾಡಿರೋದು ಇದು. ಗವರ್ನರ್ ಬರ್ತೀನಿ ಅಂತ ಹೇಳಿದ್ರು. ಅದೇನೋ ಎಲೆಕ್ಷನ್ ಇದು ಬಂದಿದೆ, DK ಶಿ ಪ್ರಮಾಣ ಅದಕ್ಕೋಸ್ಕರ ಬಂದಿಲ್ಲ. ಬಟ್ ಇವತ್ತು ಗೋಲ್ಡ್ ಮೆಡ್ಲು ಗವರ್ನರ್ ಬಂದಿದ್ರು ಇದೆ ಅಲ್ವಾ, ಗೋಲ್ಡ್ ಮೆಡ್ಲ್ ಇಲ್ಲ. ಸೊ ನಮಗೆ ಗೋಲ್ಡ್ ಮೆಡ್ಲು ಬೇಕಷ್ಟೇ. ಅನಿಲ್ ಕುಮಾರ್ MG. ಗೋಲ್ಡ್ ಮೆಡಲ್ ಬಂದಿದೆ ಅಂತ ಅನೌನ್ಸ್ ಮಾಡಿರೋದು, ಬಟ್ ನನಗೆ ಕೊಟ್ಟಿರೋದು ಇದು ಸರ್ಟಿಫಿಕೇಟ್. ಇಲ್ಲಿ ಗೋಲ್ಡ್ ಮೆಡಲ್ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ವಾಟ್ ಇಸ್ ದ ಪ್ರೂಫ್ ಐ ಗಾಟ್ ಗೋಲ್ಡ್ ಮೆಡಲ್? ಗೋಲ್ಡ್ ಮೆಡಲ್ ಬಂದಿದೆ ಅಂತ ಪ್ರೂಫು ಇಲ್ಲ. ಇದು ನಾರ್ಮಲ್ PDC ಫಾರ್ಮ್ ಕೊಡೋ ತರ ಕೊಟ್ಟಿದ್ದಾರೆ. ಇದೇ ನಾನು ಇಷ್ಟು ವರ್ಷ ಕಷ್ಟಪಟ್ಟು ಮಾಡಿದ್ಕೆ ಇದೇನಾ ರಿಸಲ್ಟ್? ನೋಡಿ, ಇದು ನೋಡಿ, ಎಲ್ಲ ಅರ್ಧೋಗಿರೋ ಫೈಲ್ ಕೊಟ್ರೆ ಇದಕ್ಕೆ ಸರ್ ನಾವು ಇಷ್ಟೊಂದು ಕಷ್ಟಪಟ್ಟಿರೋದು, ನಮ್ಮ ಎಫರ್ಟ್ಸ್ಗೆ ಇದೇನಾ ಸರ್ ವ್ಯಾಲ್ಯೂ? ಅವ್ರು ನೋಡ್ರಿ ಇದು ಅಷ್ಟೇ. ಸರ್ ನಂದು GM ರ್ಯಾಂಕ್ 1 ಅಂತ MSc ಇನ್ ಝುವಾಲಜಿಯಲ್ಲಿ GM ರ್ಯಾಂಕ್ 1 ನಲ್ಲಿ ಗೋಲ್ಡ್ ಮೆಡಲ್ಗೆ ಸೆಲೆಕ್ಟ್ ಆಗಿದೆ. ಬಟ್ ಇಲ್ಲಿ ನಾನು ಗೋಲ್ಡ್ ಮೆಡಲ್ ಅಂತ ಮೆನ್ಷನ್ ಮಾಡಿಲ್ಲ. ಪ್ರೂಫ್ ಏನು ನನಗೆ ಗೋಲ್ಡ್ ಮೆಡಲ್ ಬಂದಿದೆ ಅಂತ? ನಾನು ಹೆಂಗೆ ರೆಸ್ಯೂಮಲ್ಲಿ ಹೆಂಗೆ ಅಪ್ಲೋಡ್ ಮಾಡಲಿ? ನಾಳೆ ಯಾರಾದರೂ ಹೇಳಿದ್ರೆ ನಾನು ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ? ಗೋಲ್ಡ್ ಮೆಡಲ್ ಅಂದ್ರೆ ಎಲ್ಲಿದೆ ಗೋಲ್ಡ್ ಮೆಡಲ್? ನನಗೆ ಒರಿಜಿನಲ್ ಗೋಲ್ಡ್ ಕೊಡ್ರಿ ಅಂತ ಹೇಳಿ ನಮ್ಮ ರಿಸಲ್ಟ್, ನಮ್ಮ ಅಚೀವ್ಮೆಂಟ್ಗೆ ಒಂದು ತಕ್ಕನ ರಿಸಲ್ಟ್ ಕೊಡಿ. ಈ ಥರ ಕೆಟ್ಟದಾಗ ಕೊಡೋದಕ್ಕಿಂತ ಸುಮ್ಮನೆ ಇರೋದು ಮೇಲೂ ತಾನೆ. UKG ಗ್ರಾಜುಯೇಷನ್ ಇಸ್ ಬೆಟರ್ ದನ್ ದಿಸ್. ಹೌದು, ನಾವು ರೂರಲ್ ಏರಿಯಾಯಿಂದ ಬಂದಿರೋದು. ನಮ್ಮ ಅಪ್ಪಾಜಿ ಅಮ್ಮ ಎಷ್ಟೋ ಕಷ್ಟಪಟ್ಟಿದ್ದಾರೆ. ಅವ್ರ ಕಷ್ಟಕ್ಕೋಸ್ಕರ ಏನೋ ಒಂದು ಪ್ರತಿಫಲ ಕೊಡ್ಬೇಕಂತ ನಾವು ಇಷ್ಟೊಂದು ಕಷ್ಟಪಟ್ಟು ಓದಿದ್ದೀವಿ. ಅದಕ್ಕೆ ಇದು ಕೊಟ್ರೆ ಏನು ಸರ್ ವ್ಯಾಲ್ಯೂ? ಅಷ್ಟೇ ಸರ್. ದೀಪ್ತಿ. ಇವತ್ತು ಏನಾಗಿದೆ ಅಂದ್ರೆ, ಇವತ್ತು ಸಂಪೂರ್ಣವಾಗಿ 19ನೇ ಘಟಿಕೋತ್ಸವದಲ್ಲಿ ತುಂಬಾನೇ ಕನ್ಫ್ಯೂಷನ್ಸ್ ಆಗಿದೆ. ಇವತ್ತು ವಿದ್ಯಾರ್ಥಿಗಳಲ್ಲಿ ಸಂಪೂರ್ಣವಾಗಿ ಗೊಂದಲಗಳ ಸೃಷ್ಟಿಯಾಗಿದೆ. ಇವತ್ತು ಇಷ್ಟು ತರಾತುರಿಯಲ್ಲಿ ಮಾಡುವಂಥ ಅವಶ್ಯಕತೆ, ಅನಿವಾರ್ಯತೆ ಏನಿತ್ತು ಅನ್ನೋದು ಇವತ್ತೆಲ್ಲ ವಿದ್ಯಾರ್ಥಿಗಳ ಪ್ರಶ್ನೆ ಆಗಿದೆ. ಇವತ್ತು ಲಾಸ್ಟ್ ಇಯರ್ ಯಾವಾಗಾಗಿತ್ತು, ಈ ಇಯರ್ ಯಾವಾಗಾಗಿತ್ತು ಅಂದರೆ ಎಷ್ಟು ತರಾತುರಿಯಲ್ಲಿ ಮಾಡಲಿಕ್ಕೆ ಕಾರಣ ಏನು? ಇವತ್ತು ನೋಡ್ತಿ, ಲಾಸ್ಟ್ ಇಯರ್ ಕೊಟ್ಟಂತಹ ಏನು ಗೋಲ್ಡ್ ಮೆಡಲ್ಗಳೆಲ್ಲ ಇದೆ, ಇದು ನಿಮ್ಮ ಮುಂದೆ ನಿಮಗೆ ರಿವೀಲ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಎಷ್ಟು ಅದ್ಭುತವಾಗಿ, ಎಷ್ಟು ಅದಕ್ಕೊಂದು ಈಗ ನೆಕ್ಸ್ಟ್ ಅವರೆಲ್ಲರೂ ಕೂಡ ಜಾಬ್ ಆಸ್ಪಿರೆಂಟ್ಸ್ ಇರ್ತಾರೆ. ಈಗ ಜಾಬ್ ಹೋಗ್ಲಿಕ್ಕೂ ಕೂಡ ಅವರಲ್ಲಿ ಮೆನ್ಷನ್ ಮಾಡ್ಬೋದು ನಮಗೆ ಈ ತರ ಗೋಲ್ಡ್ ಮೆಡಲ್ ಸಿಕ್ಕಿದೆ ಅಂತ. ಆದ್ರೆ ಈ ಸರಿ ಚೆಕ್ ಕೊಟ್ರೆ ಕ್ಯಾಶ್ ಪ್ರೈಸ್ ಏನು ಬೆಲೆ ಬಾಳುತ್ತೆ, ಎಲ್ಲೋ ದುಡಿತಾರೆ, ಎಲ್ಲೋ ಖರ್ಚು ಮಾಡ್ತಾರೆ. ಈ ರೀತಿಯಾದಂತಹ ಪರಿಸ್ಥಿತಿ ಆಗುತ್ತೆ. ನೋಡ್ರಿ, ಈ ವರ್ಷ ಕೊಟ್ಟಿರ್ತಕ್ಕಂಥದ್ದು ಹೇಗಿದೆ, ಲಾಸ್ಟ್ ಪ್ರೀವಿಯಸ್ ಇಯರ್ ಕೊಟ್ಟಿರೋದು ಹೇಗಿದೆ ನೋಡಿ. ಇದೆರಡನ್ನು ಒಂದ್ಸರಿ ನೋಡಿದಾಗ ಅರ್ಥ ಆಗುತ್ತೆ ನಮ್ಮ ಒಂದು ಯೂನಿವರ್ಸಿಟಿಗಳು ಯಾವ ಪರಿಸ್ಥಿತಿಗಳಿಗೆ ಹೋಗ್ತಾ ಇದೆ ಅಂತ. ಮತ್ತೆ ಇನ್ನೊಂದು ವಿಷಯವನ್ನು ನಾನು ಹೇಳಲಿಕ್ಕೆ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನು ಡಾಕ್ಟರೇಟ್ ಅನ್ನ ತುಮಕೂರು ಯೂನಿವರ್ಸಿಟಿಯಿಂದ ಇಶ್ಯೂ ಮಾಡ್ತಾರೆ, ಈ ಡಾಕ್ಟರೇಟ್ಗೂ ಕೂಡ ಈಗ ತಾನೇ ಗೊತ್ತಾಗಿದೆ ಅದಕ್ಕೆ ಗವರ್ನರ್ ಸಿಗ್ನೇಚರೇ ಆಗಿಲ್ಲ ಅಂತ. ಇವತ್ತು ಯೋಚನೆ ಮಾಡಿ, ಎಲ್ಲಿವರೆಗೆ ಇವರು ಒಂದು ಅಜಾಗರೂಕತೆಯನ್ನ, ಬೇಜವಾಬ್ದಾರಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಇವತ್ತು ತುಮಕೂರು ಅಂತ ಯೂನಿವರ್ಸಿಟಿ ದೊಡ್ಡ ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ಕಾಂಪೀಟ್ ಮಾಡಬೇಕು ಅಂತ ಹೇಳಿದ್ರೆ ಸಾಲದು, ಅದ್ರ ತಕ್ಕನಾಗಿ ನಡ್ಕೊಳ್ಬೇಕು ಅಂತ ನಾನು ಇವತ್ತು ಆಗ್ರಹಿಸ್ತಾ ಇದ್ದೇನೆ. ಇವತ್ತು ಗವರ್ನರ್ ಸಿಗ್ನೇಚರೇ ಇಲ್ದಲೆ ಡಾಕ್ಟರೇಟ್ ಅನ್ನ ಕೊಡ್ಲಿಕ್ಕೆ ಇಷ್ಟೊಂದು ತರಾತುರಿಯಲ್ಲಿ ಇಷ್ಟು ಗ್ರ್ಯಾಂಡ್ ಆಗಿ ಮಾಡುವಂತ ಅನಿವಾರ್ಯತೆ ಏನಿತ್ತು ಅಂತ ಇವತ್ತು ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಇವತ್ತು ನಾವು ಆಗ್ರಹಿಸೋದೊಂದೇ, ಎಲ್ಲಾ ವಿದ್ಯಾರ್ಥಿಗಳು ಇದೇ ರೀತಿ ಒಂದು ಕ್ವಾಲಿಟಿಯಾಗಿ ಗೋಲ್ಡ್ ಮೆಡಲ್ ಅನ್ನ ಇಶ್ಯೂ ಮಾಡಬೇಕು. ಮತ್ತೆ ಪ್ರತಿ ವರ್ಷನೂ ಕೂಡ ಇವರು ಇನ್ನೊಂದು ವಿಷಯವನ್ನ ಅವರು ಪ್ರಸ್ತಾಪ ಮಾಡಿದ್ರು. ಪ್ರತಿ ವರ್ಷ ಈಗ ಗೋಲ್ಡ್ ಜಾಸ್ತಿ ಆಗ್ತಿದೆ, ನಾವ್ ಹೆಂಗ್ ಕೊಡ್ಲಿಕ್ಕೆ ಸಾಧ್ಯ ಅಂತ. ಅದು ನಿಮಗೆ ಮೊದಲೇ ಹೇಳ್ಬೇಕಾಗಿತ್ತಲ್ವಾ? ನಿಮಗೆ ಅವಾಗ ಗೊತ್ತಿರ್ಲಿಲ್ವಾ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿದೆ, ಗೋಲ್ಡ್ ರೇಟ್ ಪ್ರತಿ ವರ್ಷ ಎಷ್ಟು ಹೆಚ್ಚಿಗೆ ಆಗ್ತಿದೆ ಅಂತ? ಮತ್ತೆ ಇನ್ನೊಂದು ವಿಷಯ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ, ಪ್ರತಿ ವರ್ಷ 10% ಫೀಸ್ ಅನ್ನು ಹೈಕ್ ಮಾಡ್ತಾ ಇದ್ದಾರೆ. ಹೈಕ್ ಮಾಡ್ಲಿಕ್ಕೆ ಪ್ರಾವಿಷನ್ ಇದೆ ಅಷ್ಟೇ, ಆದ್ರೆ ಅದನ್ನೇ ಇವರು ದುರುಪಯೋಗ ಪಡಿಸ್ಕೊಂಡು ಪ್ರತಿ ವರ್ಷ 10% ಹೈಕ್ ಮಾಡ್ತಾ ಇದ್ದಾರೆ. ಅದೆಲ್ಲದನ್ನು ಕೂಡ ಹೇಳ್ತಾ ಹೋದ್ರೆ ನೂರಾರು ಹಗರಣಗಳಿದೆ. ಹಾಗಾಗಿ ನಾನು ಆಗ್ರಹಿಸೋದಿಷ್ಟೇ, ಏನು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗದ ರೀತಿ ಗೋಲ್ಡ್ ಮೆಡಲ್ ಅನ್ನ ಇಶ್ಯೂ ಮಾಡಬೇಕು, ಎಲ್ಲಾ ವಿದ್ಯಾರ್ಥಿಗಳಿಗೂ ನ್ಯಾಯ ಒದಗಿಸಬೇಕು ಅಷ್ಟೇ. ಪ್ರತಿ ವರ್ಷ ನಾವು ಗೋಲ್ಡ್ ಮೆಡಲ್ಗೆ ನಾವು ಟೆಂಡರ್ ಕರಿತೀವಿ. ಟೆಂಡರ್ ಕರೆದ ಮೇಲೆ ಒಂದು ಟೆಂಡರ್ ಲೋಯೆಸ್ಟ್ ಟೆಂಡರ್ಗೆ ಆರ್ಡರ್ ಕೊಡ್ತೀವಿ. ಈಗ ಇತ್ತೀಚಿನ ದಿನಗಳಲ್ಲಿ ಗೋಲ್ಡು ಸಿಲ್ವರು ರೇಟ್ ಜಾಸ್ತಿ ಆಗ್ತಿದ್ದಾಗ ಆ ರೇಟಿಗೆ ಬರೋದಿಲ್ಲ, ಭಾಳ ಜನ ಟೆಂಡರು ಪಾರ್ಟಿಸಿಪೇಟ್ ಆಗಲ್ಲ. ಆದರೆ ಈ ಸಾರಿ ಮಧ್ಯಪ್ರದೇಶ ಒಬ್ಬರು ಫರ್ಮ್ ಅವರು ಟೆಂಡರ್ ತೊಗೊಂಡು ಕಡಿಮೆ ರೇಟಿಗೆ 6,300 ರೂಪಾಯಿಗೆ ಏನೋ ಹಾಕಿದ್ದಾರೆ. ಹಾಕಿ ಮೊನ್ನೆಯಿಂದ ಕೊಡ್ತೀನಿ ಅಂತೇಳಿ ಇನ್ನೇನು ರಾತ್ರಿವರೆಗೂ ಏರ್ಪೋರ್ಟಲ್ಲಿ ಇದ್ದೀವಿ, ಫ್ಲೈಟ್ ಬರ್ತೀವಿ ಅಂತೇಳಿ ಹೇಳಿದ್ರು. ಕೊಡಲ್ಲ ಅಂತೇಳಿ ನಾವು ಆಲ್ಟರ್ನೇಟ್ ಅರೇಂಜ್ ಮಾಡಿದ್ವಿ ನಾವು
ಇದಕ್ಕಿಂತ ಮುಂಚೆ ನಾವು ಯಾರು ಕೊಡ್ತಿದ್ರು ಲೋಕಲು ಒಂದು 600 ರೂಪಾಯಿ 700 ರೂಪಾಯಿ ಜಾಸ್ತಿ ಇತ್ತು. ಅವ್ರು ರೆಡಿ ಮಾಡಿ ಇಟ್ಟಿದ್ವಿ, 3 ದಿವಸ ಒಳಗೆ ನಾವು ಕೊಟ್ಟರೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಅವರು ನಾವು ಆರ್ಡರ್ ಕೊಟ್ಟಿದ್ದರಿಂದ ನಾವು ವೆಯ್ಟ್ ಮಾಡಬೇಕಾಗಿದೆ. ನಿಮ್ಮ ಕಾನ್ವೊಕೇಶನ್ 3 ತಾರೀಕಿದೆ, ನಾವು 2 ತಾರೀಕು ಸಂಜೆ ಒಳಗೆ ಕೊಡ್ತೀವಿ ಅಂತ ಹೇಳಿದ್ರು. ರಾತ್ರಿ 2 ಗಂಟೆ 3 ಗಂಟೆ ತನಕ ಫೋನ್ ಮಾಡ್ತಿದ್ದಾಗ 2 ಗಂಟೆ ಫ್ಲೈಟ್ ಇದೆ ಅಂದರು. ಆಮೇಲೆ 7 ಗಂಟೆ ಫ್ಲೈಟ್ ಅಂದರು. ಬೆಳಗ್ಗೆ 7 ಗಂಟೆ ಫ್ಲೈಟ್ ಏರ್ಪೋರ್ಟ್ ಬಂದೀವಿ ಸರ್, ಅದು ಬಾಕ್ಸ್ ಒಪ್ಪುವಂತಲ್ಲ ಹಾಗೆ ಅಂದರು. ಹಾಗಾಗಿ ಅವ್ರು ಬರೋಕ್ಕಾಗಲ್ಲ ಅಂತೇಳಿ ನಾವೇನು ಮಾಡಿದ್ವಿ, ಇವ್ರಿಗೆ ವರ್ತ್ ಏನು ಅಮೌಂಟ್ ಇದೆ ಅಷ್ಟು ಚೆಕ್ ಕೊಡೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಚೆಕ್ ಕೊಟ್ಟಿದ್ವಿ. ನಿಜವಾಗಲೂ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೋಲ್ಡ್ ಮೆಡಲ್ ಬದಲಾಗಿ ದುಡ್ಡು ಬಂದರೆ ಬೇಸರ ಆಗ್ತದೆ. ನಾವೇನು ಮಾಡಿದ್ವಿ, ಒಂದು ಆಪ್ಷನ್ ತೊಗೊಂಡಿದ್ವಿ. ಬೈ ಚಾನ್ಸ್ ಹುಡುಗರು ಏನಾರು ಕೇಳಿದ್ರೆ ನಮ್ಗೆ ಗೋಲ್ಡ್ ಮೆಡಲೇ ಬೇಕಂತ ಕೇಳಿದಾಗ ಸೊ ಅವ್ರು ಚೆಕ್ ವಾಪಸ್ ತೊಗೊಂಡು ಗೋಲ್ಡ್ ಮೆಡಲ್ ಕೊಡೋ ಅಂತ ಆಪ್ಷನ್ ತೊಗೊಂಡಿದ್ವಿ. ಇವತ್ತು ವಿದ್ಯಾರ್ಥಿಗಳೆಲ್ಲ ಗೋಲ್ಡ್ ಮೆಡಲ್ ಕೇಳ್ತಿದ್ದಾರೆ. ನಾವು ಒಂದು 2 ಡೇಸ್ 3 ಡೇಸ್ ಒಳಗೆ ಅದೇ ಕಂಪನಿಯನ್ನು ಆರ್ಡರ್ ಕೊಟ್ಟಿದ್ವಲ್ಲ ತರಿಸ್ಕೊಂಡು ನಾವೆಲ್ಲ ಕರೆಸಿ ನಾವು ಗೋಲ್ಡ್ ಕೊಡ್ತೀವಿ.